ಈ ಸಂಜೆ ವೇಳೆಯಲ್ಲಿ ಈ ಒಂದು ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಜೊತೆ ಸೇವಕರಿಗೂ ಸ್ನೇಹಿತರಿಗೂ ವಿಶ್ವಾಸ ವೃಂದದವರಿಗೂ ಕರ್ತನ ನಾಮದಲ್ಲಿ ನನ್ನ ವಂದನೆಗಳು. ತಿರುಗೊಂದು ಆವರ್ತಿ ನಮ್ಮ ಅಧ್ಯಯನವನ್ನ ಎಫ್ಎಸ್ದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನ ಮುಂದುವರಿಸಿಕೊಳ್ಳುವ ಹಾಗೆ ದೇವರು ನಮಗೆಲ್ಲರಿಗೂ ಕೃಪೆ ನೀಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಬನ್ನಿ ಪ್ರಿಯರೇ, ಇಂದಿನ ಕಾರ್ಯಕ್ರಮಕ್ಕಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. Just we'll have word of prayer just for a minute. Father, we thank you for giving us this wonderful privilege to come before the throne of grace, and we ask you to bless us together as we open the scripture into the book of Ephesians. As we continue our studies, we ask you, Heavenly Father, that you open our hearts, enlighten our hearts as Paul prayed for the Ephesus believers. We ask you, dear Lord Jesus, that we may look through the eyes of God into our lives, to our spiritual life, to our personal life and family life, and our social life. Father, we ask you to bless us all together this evening. We pray with thanksgiving, asking the help of the Holy Spirit. In Jesus' name, Amen. Okay? Thank you. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಎಫೆಸ ಪತ್ರದಲ್ಲಿ ನಾವು ಈವರೆಗೂ ಸೈತಾನನ ಅನೇಕ ಹೆಸರುಗಳನ್ನು ನೋಡುತ್ತಾ ಬಂದಿದ್ದೆವು. ಈಗಾಗಲೇ ನಾವು 20 ಹೆಸರುಗಳನ್ನ ನೋಡಿದ್ದೇವೆ. ಸೊ ಇನ್ ಮೈ ಸ್ಟಡೀಸ್ ಐ ಹ್ಯಾವ್ ಫೌಂಡ್ ಔಟ್ ಅರೌಂಡ್ 25 ನೇಮ್ಸ್ ಆಫ್ ಸೇಟನ್. ಸೈತಾನ ಒಂದು 25 ಹೆಸರುಗಳನ್ನ ನನ್ನ ಅಧ್ಯಯನದ ಮೂಲಕ ನಾನು ಪತ್ತೆ ಮಾಡಿಕೊಂಡಿದ್ದೇನೆ. ಸೊ ನೀವು ಒಂದು ವೇಳೆ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನೀವು ಇನ್ನು ಅನೇಕ ಹೆಸರುಗಳನ್ನ ನೀವು ಕೂಡ ಗುರುತಿಸಿಕೊಳ್ಳಬಹುದು. ಸೊ ಯು ಕ್ಯಾನ್ ಆಲ್ಸೋ ಫೈಂಡ್ ಔಟ್ ಇಫ್ ದೇರ್ ಆರ್ ಎನಿ ಮೋರ್ ನೇಮ್ಸ್ which tells about which titles to Satan. Okay, so I have found about 25 titles of Satan. The names always explains a person's character and a person's identity, a person's authority, and a person's structure, physical structure, and even his qualities. ಒಬ್ಬ ವ್ಯಕ್ತಿಯ ಹೆಸರು ಆ ವ್ಯಕ್ತಿಯ ಅಧಿಕಾರವನ್ನು, ಐಡೆಂಟಿಟಿಯನ್ನ, ಗುರುತನ್ನು, ಆ ವ್ಯಕ್ತಿಯ ಗುಣಾತಿಶಯಗಳು, ಸ್ವಭಾವಗಳು ಮತ್ತು ಆ ವ್ಯಕ್ತಿಯ ಅಧಿಕಾರ, ಹೀಗೆ ಅನೇಕ ಸಂಗತಿಗಳು ಹೆಸರಿಗೆ ಸಂಬಂಧಪಟ್ಟದಾಗಿದೆ. ಸೈತಾನ ಹೆಸರುಗಳು ನಾವು ಕಲಿಯುವಾಗ ಕೂಡ ಅವನ ಗುಣಾತಿಶಯಗಳು, ಅವನ ಸ್ವಭಾವಗಳು, ಅವನ ಗುಣಲಕ್ಷಣಗಳು ಏನು ಮತ್ತು ಅವನ ಅಧಿಕಾರ ಏನು, ಅವನು ಎಂಥವನಾಗಿದ್ದಾನೆ, ಯಾರಾಗಿದ್ದಾನೆ, ಅವನು ಹೀಗಾಗಿದ್ದು ಹೇಗೆ, ಇವೆಲ್ಲದರ ಕುರಿತಾಗಿರುವಂತ ಒಂದು ಅಧ್ಯಯನ ನಾವು ದೇವರ ವಾಕ್ಯದಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರವಾಗಿ. ಸೊ ಇವತ್ತು ಕೂಡ ನಾವು ಸೈತಾನನ 21ನೆಯ ಹೆಸರನ್ನ ನೋಡಿಕೊಳ್ಳೋಣ. ಸೊ ಈಗಾಗಲೇ ನಾವು 20 ವಿಷಯಗಳು ನೋಡಿದೆವು. ಇವತ್ತಿನಿಂದ 21ನೆಯ ವಿಷಯ. ನಾವು 4ನೇ ಅಧ್ಯಾಯದಲ್ಲಿ ಪೌಲನು ಎಫೆಸದವರಿಗೆ ಬರೆಯುವಾಗ ಸೈತಾನನ ಕುರಿತಾಗಿ ಹೇಳುತ್ತಾ, ಅವನ ಹೆಸರನ್ನು ಹೇಳುತ್ತಾ ಪೌಲನು ವಿಶ್ವಾಸಿಗಳಿಗೆ ಎಚ್ಚರಿಸುತ್ತಾನೆ. ಆದ ಕಾರಣವೇ ನಾವು ಅವನ ಹೆಸರುಗಳನ್ನ ಸ್ವಲ್ಪ ವಿಶಾಲವಾದ ರೀತಿಯಲ್ಲಿ ಅಧ್ಯಯನ ಮಾಡುತ್ತಾ ಬರೋದಕ್ಕೆ ಕಾರಣ. ಸೊ ಈ ಒಂದು 21ನೆಯ ಹೆಸರು ನಾವು 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. 2ನೇ ಕೊರಿಂಥ, 2 Corinthians ಚಾಪ್ಟರ್ 11 14ನೇ ವಚನ, ಚಾಪ್ಟರ್ 11 and verse 14 of 2 Corinthians. ಇದೇನೂ ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಎಂಬುದಾಗಿ ಇಲ್ಲಿ ಬರ್ತದೆ. And no wonder, for even Satan disguises himself as an angel of life. Angel of light. Okay, sorry. Angel of light. ಪ್ರಕಾಶ ದೂತ ಅಥವಾ ಬೆಳಕಿನ ದೂತ. ಸೈತಾನ 21ನೆಯ ಹೆಸರು ನಾವಿಲ್ಲಿ ಗಮನಿಸಿದ್ದೇವೆ. ಪ್ರಕಾಶ ದೂತ ಅಥವಾ ಬೆಳಕಿನ ದೂತನು. ಇದು ಅವನ ಸ್ವಭಾವವನ್ನು ನಮಗೆ ಪ್ರಕಟಿಸುತ್ತದೆ.
So here we read Satan is pictured or called as the angel of life. Angel of light. He is not the light, but he pretends to be the angel of light. ಅವನು ಬೆಳಕಲ್ಲ, ಆದರೆ ಬೆಳಕಿನ ದೂತನ ಹಾಗೆ ಅವನು ತನ್ನನ್ನ ವೇಷ ಪ್ರಚ್ಛನ್ನನಾಗಿ ಅವನು ನಮ್ಮ ಮುಂದೆ ತೋರ್ಪಡಿಸಿಕೊಳ್ಳುತ್ತಾನೆ. ಡಿಸ್ಗೈಸಸ್, ಪ್ರಚ್ಛನ್ನತೆ ಅಥವಾ ಅವನು ವೇಷ ಮಾಡುವುದು. ಓಕೆ, ಸೊ ಅದು ನಿಜವಲ್ಲ ಎಂದು ಅರ್ಥ. ವೇಷ ಎಂದು ಹೇಳುವಾಗ ಅದು ಯಥಾರ್ಥವಲ್ಲ. When we read that he disguises himself, that tells us that is not his real nature. That is the fooling of his nature, real nature, or near his real character. ಅವನ ನಿಜ ಗುಣವನ್ನ ಅವನು ಬಚ್ಚಿಟ್ಟು ಮರೆ ಮಾಡಿ ಅವನು ತನ್ನನ್ನ ಪ್ರಚ್ಛನ್ನನಾಗಿ ಪ್ರಕಟಿಸಿಕೊಂಡು ನಾನು ಬೆಳಕು, ನಾನು ಬೆಳಕಿನವನು ಎಂಬಂತ ಒಂದು ತಪ್ಪಾದ ಒಂದು ವಿಚಾರ ಅಥವಾ ತಪ್ಪಾದ ಒಂದು ತಿಳುವಳಿಕೆ ಅವನು ದೇವ ಜನರಿಗೆ ವಿಶೇಷವಾಗಿ ಕೊಡುತ್ತಾರೆ. ಸೊ ಅವನು ತನ್ನನ್ನ ಬೆಳಕಿನ ದೂತನೆಂದು ವಿಶ್ವಾಸಿಗಳ ಮುಂದೆ ಅವನು ವೇಷ ಕಟ್ಟುತ್ತಾರೆ. ದಿಸ್ ಇಸ್ ವೆರಿ ವೆರಿ ಸೀರಿಯಸ್ಲಿ. ಅವಿಶ್ವಾಸಿಗಳ ಬಗ್ಗೆ ಅವನಿಗೆ ಹೆಚ್ಚು ಚಿಂತೆ ಇಲ್ಲ. ಹಿ ಇಸ್ ನಾಟ್ ವರಿಡ್ ಅಬೌಟ್ ದಿ ಅನ್ಬಿಲೀವರ್ಸ್ ಬಿಕಾಸ್ ದೇ ಆರ್ ಆಲ್ರೆಡಿ ಅಂಡರ್ ಹಿಸ್ ಕಂಟ್ರೋಲ್. ಅವನ ಹತೋಟಿಯಲ್ಲಿ ಇದ್ದಾರೆ ಅನ್ಯ ಜನರು, ಯೇಸು ಸ್ವಾಮಿಯನ್ನು ನಂಬದವರು. ಆದ ಕಾರಣ ಅವರ ಕುರಿತಾಗಿ ಅವನಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯವಿಲ್ಲ. ಬದಲಾಗಿ ಅವನನ್ನು ಬಿಟ್ಟು, ಅವನ ಗುಂಪನ್ನು, ಪಂಗಡವನ್ನು ಬಿಟ್ಟು ದೇವರೊಟ್ಟಿಗೆ ಯಾರು ಸೇರಿಕೊಂಡಿದ್ದಾರೆ, ದೇವರ ಮಕ್ಕಳು ಯಾರಾಗಿದ್ದಾರೆ, ದೇವರಾಗಿರುವ ಕರ್ತನನ್ನು ಯಾರು ತನ್ನ ವಚನ ಎಂಬ ಬೆಳಕನ್ನು ಅನುಸರಿಸಿಕೊಂಡು ಆ ಬೆಳಕಿನಲ್ಲಿ ನಡೆದುಕೊಳ್ಳುತ್ತಾರೋ, ಬೆಳಕಾಗಿರುವ ದೇವರನ್ನು ನಂಬಿಕೆಯಿಂದ ಸ್ವೀಕರಿಸಿಕೊಂಡು ಅವನ ಬೆಳಕಿನಲ್ಲಿ ಯಾರು ನಡೆದುಕೊಳ್ಳುತ್ತಾರೋ ಅವರನ್ನು ಮೋಸಗೊಳಿಸುವುದಕ್ಕಾಗಿ, ಅವರನ್ನು ದಾರಿ ತಪ್ಪಿಸುವುದಕ್ಕಾಗಿ, ಅವರನ್ನ ಅವನು ತೆಗೆದಿರುವಂತ ಗುಂಡಿಯೊಳಗೆ ಬೀಳಿಸುವುದಕ್ಕಾಗಿ ಅವನು ಈ ರೀತಿಯಾಗಿ ವೇಷ ಕಟ್ಟಿಕೊಳ್ತಾನೆ. ಸೊ ದ ಡೆವಿಲ್ ಈಸ್ ವೆರಿ ವೆರಿ ಸಟಲ್, he is very cunning, and he never tells his real nature. And the Bible talks about him, he is compared to darkness. ಅವನನ್ನ ಕತ್ತಲೆಗೆ ಹೋಲಿಸಿ ದೇವರ ವಚನವು ನಮಗೆ ಹೇಳುತ್ತದೆ. ಕತ್ತಲೆಯಾಗಿರುವ ಇವನು ಅಥವಾ ಕತ್ತಲೆಯಲ್ಲಿ ಇರುವವನಾದ ಇವನು ಅಥವಾ ಕತ್ತಲೆಯ ಕೆಲಸಗಳನ್ನು ಮಾಡುವಂತೆ ಮನುಷ್ಯರನ್ನು ಪ್ರೇರೇಪಿಸುವ ಇವನು, ವಿಶೇಷವಾಗಿ ದೇವ ಜನರು, especially the children of God who are the children of the light, he wants to mislead God's people. He wants to destroy God's people. He wants to bring them or fall them into the ditch that he has made. So he disguises himself as an angel of light. This is not his near nature. ಇದುವರ ನಿಜ ಗುಣವಲ್ಲ. ಅವನು ಪ್ರಕಾಶ ದೂತನಲ್ಲ, ಆದರೆ ಪ್ರಕಾಶ ದೂತನಂತೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. He disguises himself like an angel of light. And that is why we, the people of God, many times fall into his net, fall into his ditch, fall into his hands and misled. ಆದ ಕಾರಣ ಇವನು ಅನೇಕ ರೀತಿಯಲ್ಲಿ ಅವನು ನಮ್ಮನ್ನು ಮೋಸಗೊಳಿಸುತ್ತಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು.
ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 7, ಮ್ಯಾಥ್ಯೂ 7 and verse 15. 7ನೇ ಅಧ್ಯಾಯ ಚಾಪ್ಟರ್ 7 and 15 of Gospel of Matthew. You know what it says? ಅಲ್ಲಿ ಏನ್ ಹೇಳ್ತದೆ ಇಲ್ಲಿ? ಆದರೆ ನೀವು ಇಲ್ಲಿ 7ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡುವಾಗ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿರಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ 6ನೇ ಅಧ್ಯಾಯದಲ್ಲಿ ನಮಗೆ ಪ್ರಾರ್ಥನೆ ಕಲಿಸ್ತಾರೆ. ಓಕೆ, ಕೇಡು ಎಂಬುದಾಗಿ ಇಲ್ಲಿ ಬರೆದಿರುವುದು ಫಾರ್ ಡೆಲಿವರಸ್ ಫ್ರಮ್ ದಿ ಈವಿಲ್ ಒನ್. ಕೆಟ್ಟದನ್ನು ಮಾಡುವುದಕ್ಕೆ, ಕೆಟ್ಟತನವನ್ನು ಮಾಡುವುದಕ್ಕೆ, ಕತ್ತಲಿನ ಕೆಲಸಗಳನ್ನು ಮಾಡುವುದಕ್ಕೆ, ನಮಗೆ ಶೋಧನೆ ಮಾಡುವಂತ ಸೈತಾನನಿಂದ ತಪ್ಪಿಸು ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಕಲಿಸಿಕೊಡುವಾಗ ಹೇಳುತ್ತಾರೆ. ಸೊ ಇನ್ ಚಾಪ್ಟರ್ 6 and verse 12, the Lord is telling, or Lord is teaching his disciples, you must always pray in this way. How you must pray? You must pray to God the Father that deliver me from the evil one. Who is this evil one? ಈ ಕೆಟ್ಟದನ್ನು ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವ ಯಾರಾಗಿದ್ದಾನೆ? ಕೆಡುಕನು ಎಂಬ ಹೆಸರುಳ್ಳ ಅಥವಾ ಕೆಟ್ಟತನವನ್ನು ಮಾಡುವುದಕ್ಕೆ ದೇವಜನರನ್ನ ಪ್ರೇರೇಪಿಸುವ ಸೈತಾನನು ಎಂಬುದಾಗಿ ಸ್ವಾಮಿ ಅಲ್ಲಿ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರವಾಗಿದೆ. So here we read about Satan. Okay, he is the one who tempts us to do evil things, but he never comes directly. He comes through different medias. ಬೇರೆ ಬೇರೆ ಮಾಧ್ಯಮಗಳ ಮೂಲಕವಾಗಿ, ಬೇರೆ ಬೇರೆ ರೀತಿಯಾಗಿ ಅವನು ನೇರವಾಗಿ ನಮ್ಮನ್ನು ಎದುರಿಸದೆ ಬೇರೆ ಬೇರೆ ಮಾರ್ಗವಾಗಿ, ವಿಧಾನಗಳಲ್ಲಿ ಅವನು ತಂತ್ರದ ಮೂಲಕವಾಗಿ ನಮ್ಮನ್ನು ಕೆಡಿಸ್ತಾನೆ. 7ನೇ ಅಧ್ಯಾಯದ 15ನೇ ವಚನದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನೆ ನೋಡ್ರಿ. 7:15 ಚಾಪ್ಟರ್ 7 and verse 15. Beware of false prophets who comes to you in sheep's clothing, in that they are ravenous wolves. 15ನೇ ವಚನ ಅಂದ್ರೆ ಇಲ್ಲಿ 15ನೇ ವಚನದಲ್ಲಿ ಪೌಲನು, ಕರ್ತನಾದ ಯೇಸು ಸ್ವಾಮಿ ಹೇಳ್ತಾನೆ ನೋಡ್ರಿ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ, ಸೈತಾನ ಒಂದು ದೊಡ್ಡ ತಂತ್ರವಾಗಿದೆ ಬೋಧನೆ, ಸುಳ್ಳು ಬೋಧನೆ. ಈ ದಿವಸಗಳಲ್ಲಿ ವಿಶೇಷವಾಗಿ ಸೈತಾನನ ದೇವಜನರನ್ನ ಸುಳ್ಳು ಬೋಧನೆಯಿಂದ ಹೇಳಿ ದೇವ ಸತ್ಯವಾದ ಪರಿಶುದ್ಧನಾದ ಬೆಳಕಾಗಿರುವ ದೇವರಿಂದ ಕತ್ತಲೆಗೆ ಎಳೀತಾ ಹೋಗ್ತಾ ಇದ್ದಾನೆ, ಅಥವಾ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಬರುವುದು ಹೇಗೆ? ಕುರಿವೇಷ ಹಾಕಿಕೊಂಡು ಬಳಿಗೆ ಬರುತ್ತಾರೆ. ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳು. ಇನ್ನೊಂದು ಕಡೆಯಲ್ಲಿ ಬರ್ತದೆ, ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಶೀಲಿಸುವಂತಹ, ನಮ್ಮನ್ನು ಶೀಲಿಸಿ ನಮ್ಮನ್ನು ತಿಂದು ಬಿಡುವ ತೋಳಗಳಾಗಿದೆ ಇವರು ಯಾರಾಗಿದ್ದಾರೆ? ಇವರು ದೇವರ ಸೇವಕರಾಗಿದ್ದಾರೆ. ಇವರಲ್ಲಿ ಅನೇಕರು ಪ್ರವಾದಿಗಳಾಗಿದ್ದಾರೆ. ಇವರಲ್ಲಿ ಅನೇಕರು ವೇದ ಬೋಧನೆ ಮಾಡುವುದಾಗಿದ್ದಾರೆ. ಬೋಧಿಸುವರಲ್ಲ, ಇವರು ಸುಳ್ಳು ಬೋಧಿಸ್ತಾರೆ ನಮ್ಮ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ. ಅದಕ್ಕೆ ಪೌಲನು ಮಾತ್ರವಲ್ಲ, ಕರ್ತನಾದ ಯೇಸು ಸ್ವಾಮಿ ತಾನೇ ನಮಗೆ ಎಚ್ಚರಿಕೆಯಾಗಿ ಈ 1ನೇ ಪುಸ್ತಕದಲ್ಲಿ 6ನೇ ಅಧ್ಯಾಯದಿಂದಲೇ ಸ್ವಾಮಿ ಸೈತಾನನ ಬಗ್ಗೆ ಹೇಳ್ತಾನೆ ನೋಡ್ರಿ. ಆದ ಕಾರಣ ಪ್ರಾರ್ಥನೆ ಮಾಡುವಾಗ ಎಚ್ಚರಿಕೆಯಿಂದ ತಂದೆಯಲ್ಲಿ ಪ್ರಾರ್ಥಿಸಬೇಕು. ತಂದೆಯೇ, ಕೆಡುಕನಿಂದ, ಸುಳ್ಳು ಬೋಧಕರಿಂದ ನನ್ನನ್ನು ತಪ್ಪಿಸು. ಹಲ್ಲೆಲೂಯಾ. ದೇವಜನರೇ, ಈ ಅಂತ್ಯ ದಿನಗಳಲ್ಲಿ ಒಂದಾನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅನೇಕ ಸುಳ್ಳು ಬೋಧಕರು ಸಭೆಯೊಳಗಿನಿಂದ ಎದ್ದು ಬರುತ್ತಾರೆ, ವಿಶ್ವಾಸಿಗಳ ಮಧ್ಯದೊಳಗಿನಿಂದ ಎದ್ದು ಬರುತ್ತಾರೆ.
ಅವರ ಇಷ್ಟಕರವಾದಂತಹ ವಚನಗಳನ್ನ ಅವರು ಜನರನ್ನ ಮೋಸಗೊಳಿಸುವುದಕ್ಕೋಸ್ಕರ, ಅವರ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ, ಹಣಕ್ಕೋಸ್ಕರ, ಸ್ಥಾನಕ್ಕೋಸ್ಕರ, ಗೌರವಕ್ಕೋಸ್ಕರ ಅವರು ವೇಷ ವಿಧಾನಗಳನ್ನ ಧರಿಸಿಕೊಂಡು ಒಳಗಡೆ ಅವರು ಸೀಳಿ ತಿನ್ನುವಂತ ಅಥವಾ ಕೊಂದು ಅವರ ಮಾಂಸವನ್ನು ಸೀಳಿಸಿ ಅವರನ್ನು ಹಾಳು ಮಾಡುವಂತ, ಕೊಂದು ಹಾಕುವಂತ, ತಿಂದು ಬಿಡುವಂತ ಈ ಒಂದು ಉಗ್ರ ಕಾಡು ಪ್ರಾಣಿಗೆ ಅಥವಾ ತೋಳಕ್ಕೆ, ಎಷ್ಟು ಭಯಂಕರವಾದ ಒಂದು ಪ್ರಾಣಿ ತೋಳಕ್ಕೆ ಹೋಲಿಸಲಾಗಿದೆ. ಓಕೆ, ಇದು ಬಹಳ ಗಂಭೀರವಾದ ವಿಷಯ. ಕೆಲವೊಮ್ಮೆ ಟಿವಿ ಶೋಗಳಲ್ಲಿ ಅಥವಾ ಇದು ಜಿಯೋಗ್ರಫಿಕಲ್ ಚಾನೆಲ್ ಅಥವಾ ಆನಿಮಲ್ ಪ್ಲಾನೆಟ್ ಮುಂತಾದ ಚಾನೆಲ್ಗಳನ್ನು ನೋಡಿರುವುದಾದಲ್ಲಿ ನೋಡಿದ್ದೀರಾ, ಗಮನಿಸಿದ್ದೀರಾ? ಕೆಲವೊಮ್ಮೆ ನಾವು ಯೋಚನೆ ಮಾಡುವಂತ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳಂತೂ ನಾವು ಯೋಚನೆ ಮಾಡುವಂತ ಪ್ರಾಣಿಗಳನ್ನೇ ಇವುಗಳು ಸಂಘವಾಗಿ ಬಂದು ಬೇಟೆ ಮಾಡಿ ಅವುಗಳನ್ನು ಕೊಂದು ತಿನ್ನುವುದನ್ನ ನಾವು ನೋಡುತ್ತೇವೆ. ಇವತ್ತು ಸಿಂಹವನ್ನು ಕೂಡ, ಅಂದ್ರೆ ಬೆಲವು ಕಡಿಮೆಯಾಗಿರುವಂತ, ಸ್ವಲ್ಪ ಮುದಿಯಾಗಿರುವಂತ ಸಿಂಹವನ್ನ, ಚಿರತೆಗಳನ್ನ, ಇವರೆಲ್ಲ ಬಹಳ ಬಲಿಷ್ಠವಾದ ಕ್ರೂರವಾದ ಪ್ರಾಣಿಗಳು. ಇಂಥ ಪ್ರಾಣಿಗಳನ್ನೇ ತೋಳಗಳು ಸಂಘವಾಗಿ ಸೇರಿ ಒಂದು ತಿನ್ನುವುದನ್ನ ನಾವು ನೋಡ್ತೀವಿ. ಆನೆ ಮೇಲೆ ದಾಳಿ ಮಾಡಿಕೊಂಡು ಆನೆ ಮರಿಗಳನ್ನ ಕೊಂದು ತಿನ್ನುವುದನ್ನು ನಾವು ನೋಡುತ್ತೇವೆ. ನೋಡ್ರಿ, ತೋಳ ಎಷ್ಟು ಭಯಂಕರವಾದ ಕ್ರೂರವಾದ ಒಂದು ಪ್ರಾಣಿಯಾಗಿದೆ ನೋಡಿ, ಎಷ್ಟು ಧೈರ್ಯ ಅದಕ್ಕೆ ಅಂತ ನೋಡ್ರಿ. ಸಿಂಹ ಕಾಡು ರಾಜನನ್ನು ಕೂಡ ಬೇಟೆಯಾಡಿ ತಿನ್ನುವಂತ ಒಂದು ಭಯಂಕರವಾದ ಆ ಒಂದು ಕ್ರೂರವಾದ ಆ ಒಂದು ಪ್ರಾಣಿಯ ಬಗ್ಗೆ ಆಲೋಚನೆ ಮಾಡಿ ನೋಡ್ರಿ. ಸೈತಾನನು ಹಾಗೆ ಇದ್ದಾನೆ. ಅವನು ಸಿಂಹವಲ್ಲ, ಅವನು ಗರ್ಜಿಸುವ ಸಿಂಹಪಾದಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. Satan is not a lion, but he sounds like a roaring lion. He is not a lion. ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ನಮ್ಮ ಮುಂದೆ ಸಿಂಹದ ಶಬ್ದವನ್ನು ಮಾಡಿ ನಾನು ಸಿಂಹ ಎಂಬುದಾಗಿ ನಮಗೆ ಅವನು ಮೋಸಗೊಳಿಸಿ ನಮ್ಮನ್ನು ನುಂಗಿಬಿಡುತ್ತಾನೆ, ನಮ್ಮನ್ನು ಸಾಯಿಸುವುದಕ್ಕೆ, ನಮ್ಮನ್ನು ಕೊಂದು ಹಾಕುವುದಕ್ಕೆ, ನಮ್ಮನ್ನು ಸೀಳಿಸಿ ಬಿಡುವುದಕ್ಕೆ. ಪೇತ್ರನ ಪತ್ರದಲ್ಲಿ ಪೇತ್ರನ ಅದನ್ನು ಹೇಳುತ್ತಾನೆ. ಸೊ ಸಿಂಹವು, ನಾವು ಸಿಂಹವಾಗಿದ್ದೇವೆ. ನಿಜವಾದ ಸಿಂಹ ಯಾರು? ದೇವರ ಮಕ್ಕಳು. ವಿ ಆರ್ ದ ಟ್ರೂ ಲಯನ್ಸ್. ಯು ಆರ್ ದ ಟ್ರೂ ಲಯನ್ಸ್ ಅಂಡ್ ಲಯನಸ್. ನೀವು ನಿಜವಾದ ಸಿಂಹ ಅಥವಾ ಸಿಂಹಿಗಳು. ನಾವು ಯೂದ ಕುಲದ ಸಿಂಹವಾದ ಯೇಸುವಿನ ಮಕ್ಕಳಾಗಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ದ ಲಯನ್ ಆಫ್ ಜೂಡಾ. Hallelujah. And we are there to resist every other animals. We are to rule all other animals. ಲೋಕದಲ್ಲಿ ಒಂದು ಇತರ ಎಲ್ಲ ಪ್ರಾಣಿಗಳ ಮೇಲೆ ಹಾಲೆಲೂಯ ಅಧಿಕಾರ ನಡೆಸುವಂತ ಮೃಗರಾಜನಾದ ಸಿಂಹ. ಅದೇ ರೀತಿಯಲ್ಲಿ ಈ ಲೋಕದ ಸಮಸ್ತ ಅಧಿಕಾರವು ದೇವರು ತನ್ನ ಸಭೆಯ ಕೈಗೆ, ಸಭೆಯ ಪಾದಕ್ಕೆ ಹಾಕಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ದುರ್ಬೋಧನೆಯು ಸೈತಾನ ಒಂದಾನೊಂದು ಆಯುಧವಾಗಿದೆ. ನಾನು ಆಳವಾಗಿ ಇದರ ಬಗ್ಗೆ ಹೇಳೋದಕ್ಕೆ ಇವತ್ತು ಸಮಯ ತಗೊಳ್ತಾ ಇಲ್ಲ. I'm not taking deep into this subject because I don't have much time. We have very few seconds or few minutes. So I just want you to understand the cruel nature of the false teachers, or the wolves comes in the clothing of the sheep. ನೋಡ್ರಿ, ಆದ ಕಾರಣ ವಿ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಸೈತಾನು ಹೇಗೆ ಬರ್ತಾನೆ, ದುರ್ಬೋಧಕನು ಹೇಗೆ ಬರ್ತಾನೆ ಎಂಬುದಾಗಿ ನಾವು ನೋಡಿದರೆ, ಅವನು ಬೆಳಕಿನ ದೂತನಂತೆ. ಅವನು ಬೆಳಕಲ್ಲ, ಅವನಿಗೂ ಬೆಳಕಿಗೂ ಏನು ಸಂಬಂಧವಿಲ್ಲ. ದರ್ ಇಸ್ ನೋ ರಿಲೇಶನ್ಶಿಪ್ ವಿತ್ ಲೈಟ್. ವಿತ್ ದಿ ಲೈಟ್ ಹಿ ಇಸ್ ಡಾರ್ಕ್, ಹಿ ಇಸ್ ಡಾರ್ಕ್ನೆಸ್. ಆದ ಕಾರಣ ಪೌಲ್ ಹೇಳುತ್ತಾನೆ ಕೊರಿಂಥದವರಿಗೆ 2ನೇ ಕೊರಿಂಥ ಪತ್ರದಲ್ಲಿ, ವಾಟ್ relationship or what fellowship is there with the light and the darkness. ಕತ್ತಲಿಗೂ ಬೆಳಕಿಗೂ ಏನು ಸಂಬಂಧ? ನೋ ಸಂಬಂಧ. There is no fellowship between the light and the darkness. And the same
again Paul is telling to the book of Ephesians, you are the children of the light. ನೀವು ಬೆಳಕಿನ ಸಂತತಿಯವರಾಗಿದ್ದೀರಾ. ಯೇಸು ಸ್ವಾಮಿ ಹೇಳಿದ್ರೆ 7ನೇ ಅಧ್ಯಾಯದಲ್ಲಿ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಲ್ವಾ. ಮತ್ತಾಯ 7ರಲ್ಲಿ ಸ್ವಾಮಿ ಹೇಳಿದ್ದಾನೆ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನಾನು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸೊ ವಿ ಆರ್ ಹಿಯರ್ ಟು ಶೈನ್ and expose the darkness. ನಾವು ಲೈಟಿನ ಕೆಲಸ ಏನಾಗಿದೆ? ಟು ಎಕ್ಸ್ಪೋಸ್ ದ ಡಾರ್ಕ್ನೆಸ್. ಕತ್ತಲೆಯ ಕೆಲಸಗಳನ್ನ ಬೆಳಕಿಗೆ ತರುವಂಥದ್ದು, ಅದು ಬೆಳಕಿನ ಕೆಲಸವಾಗಿದೆ. ಅದು ಇವತ್ತು ದುಃಖಕರವಾದ ಸಂಗತಿ. ಅನೇಕ ದೇವ ಜನರಂತೆ ಹೇಳುವವರು ಸೈತಾನ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಅವರು ಸೈತಾನಿನ ಬಲೆಯಲ್ಲಿ ಬಿದ್ದು ಕತ್ತಲೆಯ ಕೆಲಸಗಳನ್ನು ಮಾಡುವವರಾಗಿದ್ದಾರೆ, ದುರ್ಬೋಧನೆಗಳನ್ನು ಮಾಡುವವರಾಗಿದ್ದಾರೆ, ಸುಳ್ಳು ಪ್ರವಾದನೆಗಳನ್ನು ಮಾಡುವವರಾಗಿದ್ದಾರೆ. ಆದ ಕಾರಣ ಅವರ ಜೀವಿತ ಮಾತ್ರ ಅಲ್ಲ, ಇತರರ ಜೀವಿತವನ್ನು ಕೂಡ ಅವರು ಕೆಡಿಸಿಕೊಳ್ತಾ ಇದ್ದಾರೆ. ಸೊ ದೀಸ್ ಪೀಪಲ್ ದೇ ಜಾಯಿನ್ ಹ್ಯಾಂಡ್ಸ್ ವಿತ್ the power of darkness, Satan, and they are not only spoiling their own life, they are also influencing the life of others, and they are also led away from the light to the darkness. ಆದ ಕಾರಣ ನಾವು ಬಹಳ ಎಚ್ಚರವಾಗಿರಬೇಕು. ಸೊ ಬೆಳಕಿನ ದೂತನಾಗಿದ್ದಾನೆ ಸೈತಾನನು. ಓಕೆ, ನಮಗೆ ಬೇಗ ಹೋಗಬೇಕಾಗಿದೆ, ನಮ್ಮ ಸಮಯವು ಬಹಳ ಕಡಿಮೆ. ಇನ್ನೊಂದು ವಿಷಯ ನೋಡ್ರಿ, 22ನೇದಾಗಿ ಈ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅವನು ಕಳ್ಳನಾಗಿದ್ದಾನೆ. ನಮಗೆಲ್ಲರಿಗೂ ಪರಿಚಿತವಾದ ವಚನ ಇದು. ವಿ ಆಲ್ ನೋ ದಿಸ್ ವೆರಿ ವೆಲ್. ಇನ್ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 10 and verse 10, you know what Jesus said? ಯೋಹಾನ ಸುವಾರ್ತೆ ನಮಗೆಲ್ಲರಿಗೂ ಸುಪರಿಚಿತವಾದ ವಚನ 10:10. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ, ಓಕೆ, ಅವನು ಸೈತಾನನು ಯಾರಾಗಿದ್ದಾನೆ? ಕಳ್ಳನಾಗಿದ್ದಾನೆ. ಅವನು ಕಳ್ಳನಾಗಿದ್ದಾನೆ. ಆದ ಕಾರಣ ಅವನು ಕದ್ದುಕೊಳ್ಳುವುದಕ್ಕೆ ಬರ್ತಾನೆ, ಕೊಯ್ಯುವುದಕ್ಕೆ ಬರ್ತಾನೆ, ಹಾಳು ಮಾಡಿಕೊಳ್ಳುವುದಕ್ಕೆ ಬರ್ತಾನೆ, ಬೇರೆ ಯಾವುದಕ್ಕೂ ಅವನು ಬರೋದಿಲ್ಲ. ನಾನಾದರೂ, ಅಂದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. See, so here the Lord is calling Satan as thief. He is thief. He comes to steal us. He comes to kill us. He comes to destroy us. But I came that you may have life and have it abundantly. So this is another name of Satan. He is a thief. Okay, so he is a thief. ಸೈತಾನನು ಕಳ್ಳನಾಗಿದ್ದಾರೆ. ಅವನು ನಮ್ಮಲ್ಲಿರುವಂತ ಬೆಲೆಯುಳ್ಳದನ್ನ ತೆಗೆದುಕೊಂಡು ಹೋಗ್ತಾರೆ, ನಮ್ಮಲ್ಲಿರುವ ಅತಿ ಶ್ರೇಷ್ಠವಾದದನ್ನ ತೆಗೆದುಕೊಂಡು ಹೋಗ್ತಾನೆ. He comes to steal the most precious things that is with us. What is the most precious things? The most precious things that is in you and in me is nothing but the very life of God, the very soul that God has given to us, the very Spirit of God. ದೇವರ ಜೀವ, ದೇವರ ಆತ್ಮ ನಮ್ಮೊಳಗಿದ್ದಾರೆ. ಅದು that is the most precious thing, not this body. ಆದ್ರೆ ಈ ಬಾಡಿಯೊಳಗೆ ದೇವರು ಜೀವವನ್ನು, ಆತ್ಮವನ್ನು ಇರಿಸಿದ್ದಾನೆ. Hallelujah. ಸೊ ಈ ಆತ್ಮವನ್ನು ಮತ್ತು ಪ್ರಾಣವನ್ನು ದೇಹ ಸಹಿತವಾಗಿ ನಿತ್ಯ ನರಕಕ್ಕೆ ಕೊಂಡೊಯ್ಯುವುದು ಅವನ ಕೊನೆಯ ಸ್ಥಳವಾದ ಕತ್ತಲೆಯ ಆ ಒಂದು ಕಣಿವಿಗೆ ಅಥವಾ ಕತ್ತಲೆಯ ಕೂಪಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು ಎಂಬುದು ಅವನ ವಿಚಾರವಾಗಿದೆ. And this is his goal. The goal of this Satan is that he may take our soul, our very spirit, and also our body. All these three, that is the human. All these three may be taken along with his eternal destiny, the place of his judgment. That is the bottomless, dark pit
ಅಂಧಕಾರ ಕೂಪ. ಅಂಧಕಾರದ ಕೂಪ ಎಂಬುದು ಅವನ ಫೈನಲ್ ಡೆಸ್ಟಿನಿ ಆಗಿದೆ. ಸೈತಾನ ಕೊನೆಯ ಸ್ಥಳ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದುತ್ತೇವೆ. ಓಕೆ, 22, 20, 21, 22, 12ನೇ ಅಧ್ಯಾಯದಲ್ಲೇ ನಾವು ನೋಡ್ತೇವೆ ಅದನ್ನ. ಪ್ರಕಟಣೆ, we read it from the very 12th chapter of the book of Revelation, the last book of the Bible, and also in 21 and 22. So the last destiny, the eternal destiny of the devil is the dark pit, or the pit of darkness. ಸ್ವಾಮಿ ಹೇಳಿದಲ್ಲ, ನರಕದ ಕುರಿತಾಗಿ ಕಾರ್ಗತ್ತಲೆ. ಸೊ ನರಕ ಎಂಬುವಂಥದ್ದಲ್ಲಿ, ನರಕದಲ್ಲಿ ಬೆಳಕಿಲ್ಲ. ಇಟ್ ಇಸ್ ಕಾರ್ಗತ್ತಲೆ. ಅಲ್ಲಿ ಹಲ್ಲು ಕಡಿಯೋಣ. ಹಲ್ಲೆಲೂಯಾ. ಸೊ ದೇವರ ವಚನವು, ಕರ್ತನಾದ ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ಹೇಳಿದ ಮಾತೇನು? ನರಕದಲ್ಲಿ ಬೆಳಕಿಲ್ಲ, ಅಲ್ಲಿ ಕಾರ್ಗತ್ತಲೆ, ಅಲ್ಲಿ ಬೆಳಕಿಲ್ಲ. ಆದರೆ ಬೆಳಕಿನ ದೂತನಂತೆ ನಟಿಸುವಂತ ಈ ಸೈತಾನನು ಈ ಕತ್ತಲೆಯ ಕೂಪಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು. ನಮ್ಮ ಆತ್ಮ, ಪ್ರಾಣ, ಶರೀರ ಇದು ನಿತ್ಯ ನಾಶನ. ಅಲ್ಲಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬೆಳಕಾಗಿ ನಮಗೋಸ್ಕರ ಬಂದ. ಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ 7 ನಾನೇ ಎಂಬುದಾಗಿರುವ ಪದಗಳು ಹೇಳುತ್ತಾನೆ. ನಾನೇ ಎಂಬ ಅವಕಾಶವಾದದ್ದು. ಅದರಲ್ಲಿ ಒಂದು ನಾನೇ ಒಳ್ಳೆ ಕುರುಬನು ಅಂತ ಹೇಳ್ತಾನೆ. ಇದೇ 10ನೇ ಅಧ್ಯಾಯದಲ್ಲಿ ನಾನೇ ಒಳ್ಳೆ ಕುರುಬನು. ಐ ಆಮ್ ದ ಗುಡ್ ಶೆಫರ್ಡ್. Among the 7 I ams of Jesus in the book of John, the Lord is telling, I am the good shepherd. I gave my life so that you may not go to eternal damnation, eternal darkness, but you may enjoy the eternal light of God. ದೇವರ ನಿತ್ಯವಾದ ಬೆಳಕನ್ನು ನೀವು ಅನುಭವಿಸಿ, ಬೆಳಕಾಗಿರತಕ್ಕಂಥ ದೇವರ ಜೊತೆ ಸದಾ ಇರಬೇಕೆಂದು ದೇವರು ನಿಮ್ಮನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ, ಬೆಳಕಾಗಿರುವ ಯೇಸುವಿನ ಮೂಲಕ, ಬೆಳಕಾಗಿರುವ ತಂದೆಯ ಬಳಿಗೆ, ಬೆಳಕಿನಂತಿರುವ ಪವಿತ್ರಾತ್ಮನ ಮೂಲಕ ಆ ಬೆಳಕಿನ ಮನೆಯೊಳಗೆ ನಮ್ಮನ್ನು ಸೇರಿಸಿದ್ದಾನೆ. Hallelujah. What a glorious opportunity that God has given us by grace through His Son Jesus. ಎಂತ ಮಹಿಮೆಯ ಒಂದು ಪದವಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಅನುಗ್ರಹಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಿದೆ. Hallelujah. ಸೊ ಪ್ರಿಯ ದೇವ ಜನರೇ, ನಮ್ಮ ಕುರಿತಾಗಿರುವ ದೇವರ ಉದ್ದೇಶ ಕಳ್ಳನ ಕೈಯಿಂದ ನಮ್ಮನ್ನು ತಪ್ಪಿಸುವುದು, ಸೈತಾನನ ಕೈಯಿಂದ ತಪ್ಪಿಸುವುದು. ಅವನು ನಮ್ಮನ್ನು, ನಮ್ಮ ಆ ಒಂದು ಆತ್ಮವನ್ನು ಕಂಡು ಬಿಡುತ್ತಾನೆ. ನಮ್ಮ ಆತ್ಮೀಯಕ್ಕೆ ಪರಿಶುದ್ಧತೆಯನ್ನು ಕಂಡು ಬಿಡುತ್ತಾನೆ. ನಮ್ಮಲ್ಲಿರುವಂತಹ ಸಮಾಧಾನ, ಸಂತೋಷ, ಯೇಸುವಿನಲ್ಲಿರುವ ಸಂತೋಷ, ಯೇಸುವಿನಲ್ಲಿರುವಂತಹ ಸಮಾಧಾನ, ಯೇಸು ಕ್ರಿಸ್ತನಲ್ಲಿರುವಂತ ನಂಬಿಕೆ, ಯೇಸು ಕ್ರಿಸ್ತನಲ್ಲಿರುವಂತ ನಿರೀಕ್ಷೆ, ಇದನ್ನೆಲ್ಲ ಅವನು ಕಂಡು ಬಿಡುತ್ತಾನೆ. ಹಾಳು ಮಾಡ್ತಾನೆ. ಇಲ್ಲದಿದ್ದರೆ, ಕದ್ದುಕೊಳ್ಳಕ್ಕಾಗದಿದ್ದರೆ ಹಾಳು ಮಾಡ್ತಾನೆ. ಹಾಳು ಮಾಡಿಕ್ಕೂ ಆಗದಿದ್ದರೆ ಕೊನೆಗೆ ಅವನು ಒಂದೇ ಬಿಡುತ್ತಾರೆ. First he will try to steal. If he cannot steal, then he will destroy it. He will destroy the peace, our relationship which we have with God through Jesus Christ. He will destroy it. And if he cannot destroy it, then he will kill us finally. And that is his ultimate goal. So ಕೊನೆಯದಾಗಿ ಅವನು ನಮ್ಮನ್ನು ಕೊಂದು ಬಿಡುತ್ತಾನೆ. ಸೊ ಯೇಸು ಸ್ವಾಮಿ ಬಂದದ್ದು ಅದಕ್ಕಾಗಿ ಅಲ್ಲ. ಯೇಸು ಸ್ವಾಮಿ ನಮಗೆ ಜೀವ ಕೊಡುವುದಕ್ಕಾಗಿ. ಆ ಜೀವವು ಸಮೃದ್ಧಿಯಾಗಿರಬೇಕೆಂದು. Hallelujah. So the abundant life is the promise that God has given to us through Jesus, His dear Son. Hallelujah. ಅದಕ್ಕಾಗಿ ಪ್ರಿಯ ದೇವ ಜನರೇ, ನಾವು ಈ ಒಂದು ಕೊನೆಯ ದಿನಮಾನಗಳಲ್ಲಿ ಈ ಒಂದು ಪರಿಶುದ್ಧವಾದ ಈ ಒಂದು ಜೀವನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಈ ಒಂದು ನಾಶವಾಗದ ಜೀವನವನ್ನು ನಾವು ಕಾಪಾಡಿಕೊಳ್ಳಬೇಕು. ಕ್ರಿಸ್ತನ ಜೊತೆಯಲ್ಲಿ ನಾವು ಯಾವಾಗಲೂ ಸಂರಕ್ಷಿಸಲ್ಪಟ್ಟವರಾಗಿರಬೇಕು. ಆತನ ವಾಕ್ಯಗಳು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಇರಬೇಕು. ಆ ವಾಕ್ಯವು ಜೇನಕ್ಕಿಂತಲೂ, ಜೇನುತುಪ್ಪಕ್ಕಿಂತಲೂ, ಬೆಳ್ಳಿಗಿಂತಲೂ, ಬಂಗಾರಕ್ಕಿಂತಲೂ ಬೆಲೆಯುಳ್ಳದು. ಆಮೇಲೆ ಸೊ ಸೈತಾನು, ಕಳ್ಳನು ಕಾಸ್ಟ್ಲಿ ಆಗಿರೋದನ್ನೇ ಕದ್ದುಕೊಳ್ಳೋದಕ್ಕಾಗಿ ಬರುತ್ತಾನೆ.
ಸೊ ಅತಿ ಕಾಸ್ಟ್ಲಿ ಆಗಿ ದೇವರ ಒಳಗೆ ಕೊಟ್ಟಿರುವುದು ಏನಾಗಿದೆ? ದೇವರ ವಾಕ್ಯ ಎಂಬುದಾಗಿ ನಾವು ಓದುತ್ತೇವೆ. ಹಾಲೆಲೂಯ. ಆ ವಾಕ್ಯವು ಯಾವ ಕಾರಣಕ್ಕೂ ಸೈತಾನನು ಕತ್ತುಕೊಂಡು ಹೋಗಬಾರದು. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಆದಿಕಾಂಡ ಪುಸ್ತಕದಲ್ಲಿ ಓದುತ್ತೇವೆ 3ನೇ ಅಧ್ಯಾಯದಲ್ಲಿ ಅವನ ಕಳ್ಳನ ಗುಣ ಏನಾಗಿದೆ? ಸುಳ್ಳು ಹೇಳುತ್ತಾರೆ. ಕಳ್ಳನ ಗುಣ ಸುಳ್ಳು ಆಡುವುದು. ಯೇಸು ಸ್ವಾಮಿ ಹೇಳಿದನು 8ನೇ ಅಧ್ಯಾಯ ಯೋಹಾನ ಸುವಾರ್ತೆ 44ನೇ ಮತ್ತು 45ನೇ ವಚನದಲ್ಲಿ, ಆದಿಯಿಂದಲೂ ಅವನು ಕಳ್ಳನಾಗಿದ್ದಾನೆ. ಸೈತಾನ, ಪಿಶಾಚಿ ಆದಿಯಿಂದಲೂ, ಆದಿಕಾಂಡದಿಂದಲೇ ಅವನು ಕಳ್ಳನು ಎಂಬುವಂತ ಪಟ್ಟಿ ಪಡ್ಕೊಂಡಿದ್ದಾನೆ. So even in the very Genesis, the book of Genesis, he was titled as the one who always say or tell lies. He is the father of lies. John chapter 8 verse 44 and verse 45. 44 ಮತ್ತು 45ನೇ ವಚನದಲ್ಲಿ ಸ್ವಾಮಿ ನಮ್ಮ ಕರ್ತನು ಹೇಳಿದ್ದಾನೆ, ಅವನ ಹೆಸರು ಕಳ್ಳನು, ಯಾಕಂದ್ರೆ ಅವನು ಯಾವಾಗಲೂ ಸುಳ್ಳಾಡುತ್ತಾನೆ. ಅವನು ಸ್ವಭಾವ ಸಹಜವಾಗಿ, ನ್ಯಾಚುರಲಿ ಅಂತ ಬರ್ತದೆ. ಸೊ ದಟ್ ಈಸ್ ಇಸ್ ನೇಚರ್. ನಾನು ಹೇಳಿದೆ, ಹೆಸರು ಒಬ್ಬ ವ್ಯಕ್ತಿಯ ನೇಚರ್, ಸ್ವಭಾವ, ಸ್ವತಸಿದ್ಧವಾಗಿರುವ ಗುಣ ನಮಗೆ ಸೂಚಿಸುತ್ತದೆ. ಸೈತಾನನು ಸುಳ್ಳುಗಾರನು, ಯಾಕಂದ್ರೆ ಆದಿಯಿಂದಲೂ ಅವನು ಸುಳ್ಳು ಹೇಳಿದ್ದಾನೆ. ನಮ್ಮ ಮೊಟ್ಟ ಮೊದಲಿಯ ತಂದೆ ತಾಯಿಗೆ, ಅಂದ್ರೆ ಆದಮ್ ಮತ್ತು ಹವ್ವಳಿಗೆ ಅವನು ಮೊದಲು ಉಪಯೋಗಿಸಿದ ಆಯುಧ ಸುಳ್ಳಿನ ಆಯುಧ. ಸುಳ್ಳು 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ನೀವು ಸಮೇತ ಓದಿರಿ. ದೇವರು ಅವರಿಗೆ ಹೇಳಿದನು, ನೀವು ತೋಟದಲ್ಲಿರುವ ಈ ಒಂದು ಒಳ್ಳೆಯದರ ಕೆಟ್ಟದರ ಅರಿಹುಟ್ಟಿಸುವ ಹಣ್ಣು ತಿನ್ನಬಾರದು, ಮರದ ಹಣ್ಣು ತಿನ್ನಬಾರದು. ತಿನ್ನ ಕೂಡಲೇ ಸತ್ತು ಹೋಗ್ತೀರಾ. ಆದ್ರೆ ಸೈತಾನ ಹೇಳ್ತಾನೆ, ನೀನು ಸಾಯಲ್ಲ, ನೀನು ತಿಂದರೆ ದೇವರ ಹಾಗಾಗ್ತೀಯ. ಯು ವಿಲ್ ನೆವರ್ ಡೈ. ಗಾಡ್ ಸೆಡ್ ಯು ಶುಡ್ ನಾಟ್ ಈಟ್ ದ ಫ್ರೂಟ್ ಆಫ್ ದ ಟ್ರೀ that gives you the knowledge of good and evil. But what did Satan say? Satan ಏನು ಹೇಳಿದನು? He said exactly the opposite what God has said. ದೇವರು ಹೇಳಿದಕ್ಕೆ ತಂತು ವಿರುದ್ಧವಾದ ಮಾತು ಅವನು ಉಪಯೋಗಿಸಿದ. ನೀನು ಸಾಯುವುದಿಲ್ಲ ಖಂಡಿತ, ನೀವು ಬದಲಾಗಿ ದೇವರ ಹಾಗಾಗ್ತೀಯ. ಇವತ್ತ ಎಲ್ಲರಿಗೂ ದೇವರ ಆಗ್ಬೇಕಲ್ವಾ? ಪಾಸ್ಟರ್ಗಳಿಗೆ ದೇವರ ಹಾಗಾಗಬೇಕು, ಸೇವಕರಿಗೆ ದೇವರ ಹಾಗಾಗಬೇಕು, ಪ್ರವಾದಿಗಳಿಗೆ ದೇವರ ಹಾಗಾಗಬೇಕು, ದೇವರಿಗಿಂತ ಹೆಚ್ಚು ಅವರಿಗೆ ಮಹಿಮೆ ಆಗಬೇಕು, ದೇವರ ಹೆಸರಿಗಿಂತ ಹೆಚ್ಚಾಗಿ ಅವರ ಹೆಸರು ದೊಡ್ಡದಾಗಿ ಕಾಣಿಸ್ಕೋಬೇಕು. ವೆರಿ ವೆರಿ ಸ್ಯಾಡ್. ಟುಡೇ ದ ಚರ್ಚ್ ಈಸ್ ಜಾಯಿಂಡ್ ಹ್ಯಾಂಡ್ ವಿತ್ ಸೈಟನ್. ಇವತ್ತು ಸಭೆ ಎಂಬ ದೇವರ ಕುಟುಂಬವು ಸೈತಾನೊಟ್ಟಿಗೆ ಕೈ ಜೋಡಿಸಿಕೊಂಡು ದೇವರನ್ನು ಹೊರಗೆ ಹಾಕಿದ್ದಾರೆ. ಹಾಲೆಲೂಯಾ. ಅದಕ್ಕೆ ತಾನೇ ದೇವರು ಹೇಳಿದ್ರು ಲವೋದಿಕೀಯ ಸಭೆಗೆ, is that not the reason God said to the people or the church of Laodicea, behold, I stand at the door and I knock. I am not inside, I am outside. You have pushed me outside. I am supposed to be inside. I am supposed to be the president. I am supposed to be the head of the church. But you have pushed me out and I am sitting outside, standing outside. If anyone hear my voice and open his door of heart, I will come inside and I will dine with him. ಅವನ ಜೊತೆಯಲ್ಲಿ ನಾನು ಅನ್ಯೋನ್ಯತೆಯನ್ನು ಮಾಡುವೆನು, ಅವನ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿ ಇರುವೆನು. This is God's desire, my dear brother and sister. ದೇವ ಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರ, ದೇವರ ಅತಿ ಆಕಾಂಕ್ಷೆ, ಆಶೆ ಏನು? ನೀವು ನಮ್ಮ ಜೊತೆಯಲ್ಲಿ ಯಾವಾಗಲೂ ಜೊತೆ ಇರಬೇಕು, ಜೋಡಿಸಲ್ಪಟ್ಟವರಾಗಿರಬೇಕು. ಸೊ ಸೈತಾನ ಗುಣ ಏನು? ಅವನು ಕಳ್ಳನಾಗಿದ್ದಾನೆ, ಅವನು ಸುಳ್ಳು ಹೇಳುತ್ತಾನೆ, ಅವನು ಸುಳ್ಳಿನಿಂದ ನಮಗೆ ಮೋಸ ಮಾಡುತ್ತಾನೆ. ಓಕೆ, ಬೇಗ ಬೇಗ ಹೋಗ್ಬೇಕು. ಇವತ್ತು ಈ ಒಂದು ಅಧ್ಯಯನ ಮುಗಿಸ್ಬೇಕು ಅಂತ ನಾನು ಬಯಸ್ತೇನೆ. ಆದ ಕಾರಣ ಬೇಗ ನಾನು ಸ್ವಲ್ಪ ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿರಿ. 23ನೇದ 23 ಸೊಕ್ಕಿನ ಮೃಗಗಳ ರಾಜ್ಯ.
ಸೊಕ್ಕಿನ ಮೃಗಗಳ ರಾಜ. ಓಕೆ, ಹಿ ಈಸ್ ದಿ ಹೆಡ್ ಆಫ್ ದ ಆಲ್ ದ ಪ್ರೌಡ್ ಆನಿಮಲ್ಸ್ ಅಂತ ಹೇಳೋಣ ಕನ್ನಡದಲ್ಲಿ. ಓಕೆ, ಅದು ಇಂಗ್ಲಿಷ್ ನಲ್ಲಿ ಹೇಳುವುದಾದ್ರೆ. ಸೊ ಇನ್ ದ ಬುಕ್ ಆಫ್ ಜೋಬ್, in the book of Job 41, we read verse 41 and verse 34. Okay, you know what it says? If you have Bible with you, you can turn with me to verse 34 or 41. 34. You know what it says? Chapter it says, he is the king of all the proud, if you say in one word. Okay, ಎಲ್ಲ ಅಹಂಕಾರಿಗಳ ಅಥವಾ ಅಹಂಕಾರ ಇರುವ ಗರ್ವವುಳ್ಳಂತ ಎಲ್ಲ ಪಶುಗಳಿಗೂ ಪ್ರಾಣಿಗಳಿಗೂ ಅವನು ರಾಜನಾಗಿದ್ದಾನೆ. ಬಹಳ ಸತ್ಯವಾದ ಮಾತು. So he became enemy of God and humans because of pride alone. ಅವನು ದೇವರ ಮತ್ತು ಮನುಷ್ಯರ ವೈರಿ ಆದದ್ದು ಹೇಗೆ? ನಾವು ಯೆಶಾಯನ ಪುಸ್ತಕ ಇನ್ ದ ಬುಕ್ ಆಫ್ ಐಷಿಯಾ ಅಗೇನ್ 14ನೇ ಅಧ್ಯಾಯದ 12ರಿಂದ 14ನೇ ವಚನ. ದ ಬುಕ್ ಆಫ್ ಯೆಶಾಯನ ಪುಸ್ತಕ 14ನೇ ಅಧ್ಯಾಯ 12ರಿಂದ 14ನೇ ವಚನ. ಇನ್ನೊಂದು ವಚನವಾಗಿದೆ ಸೈತಾನ ಆರಂಭದ ಕುರಿತಾಗಿ, ಅವನ ಸೈತಾನ ಆದದ್ದು ಹೇಗೆ ಎಂಬುದರ ಕುರಿತಾಗಿ. ಹೌ ಹಿ ಬಿಕೇಮ್ ದ ಎನಿಮಿ ಆಫ್ ಗಾಡ್, Satan, the enemy of all creation, enemy of humans. Is again we find it in the book of Ezekiel. Ezekiel ಪುಸ್ತಕ chapter 28, 28ನೇ ಅಧ್ಯಾಯ and verse 11 to 19, 11ನೇ ವಚನದಿಂದ 19ನೇ ವಚನಗಳ ತನಕ. Okay, so when we read this part of the Bible, ಈ ವಾಕ್ಯ ಭಾಗವನ್ನು ನಾವು ಓದುವಾಗ, how he became Satan. ದೇವರು ಸೈತಾನ ಸೃಷ್ಟಿ ಮಾಡಲಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಗಾಡ್ ನೆವರ್ ಕ್ರಿಯೇಟೆಡ್ Satan. ಅವನಷ್ಟಕ್ಕೆ ಅವನು ಸೈತಾನನಾದ. He himself became Satan. He was an angel of God. ದೇವರ ದೂತನಾಗಿದ್ದವನು, ಪ್ರಧಾನ ದೂತಗಳಲ್ಲಿ ಒಬ್ಬನಾಗಿದ್ದ. ಆದರೆ ಅವನು ಸೈತಾನನಾಗಿ ಬದಲಾಯಿತು. ಹೇಗೆ? ಅವನ ಗರ್ವದಿಂದ, ಅವನ ಅಹಂಕಾರದಿಂದ ಅವನು ದೇವರಾಗಬೇಕೆಂದು ಅಪೇಕ್ಷಿಸಿದ. ನೋಡ್ರಿ, ಅದೇ ಅಪೇಕ್ಷೆ ತಾನೇ ಅವನು 3ನೇ ಅಧ್ಯಾಯದಲ್ಲಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮನುಷ್ಯರಿಗೆ ಕೊಟ್ಟದ್ದು. He wanted to become like God. He wanted to not even like God. He wanted to be above God. ದೇವರಾಗಬೇಕಂದಷ್ಟೇ ಅಲ್ಲ, ದೇವರ ಸಿಂಹಾಸನದ ಮೇಲೆ ತನ್ನ ಸಿಂಹಾಸನವನ್ನು ಸ್ಥಾಪಿಸಬೇಕೆಂದು ಆಸೆ ಪಟ್ಟ. ಅದೇ ಆಸೆ, ಅದೇ ದುರಾಶೆ ಸೈತಾನನ್ನು ಮೊಟ್ಟ ಮೊದಲನೆಯ ಮಾನವರಿಗೆ ಕೊಟ್ಟದ್ದು, ಆದಾಮಗಳಿಗೆ. ನೀವು ಆ ದೇವರು ಬೇಡ ಅಂತ ಹೇಳಿದ, ತಿನ್ನಬಾರದು ಅಂತ ಹೇಳಿದ ಹಣ್ಣನ್ನು ತಿಂದರೆ ನೀವು ದೇವರಿಗೆ ಸರಿ ಸಮಾನವಾಗಿಬಿಡ್ತೀಯ. ಸೊ ಮನುಷ್ಯರಿಗೂ ಆಸೆ ಹುಟ್ಟಿತ್ತು. ಅವನಲ್ಲಿದ್ದ ಅದೇ ಆಸೆ ಅವನು ಮನುಷ್ಯರಿಗೆ ವರ್ಗಾವಣೆ ಮಾಡಿದ. ಸಿ ದ ಸಟಲ್ನೆಸ್ ಆಫ್ Satan. ಸೈತಾನಕ್ಕೂ ಯುಕ್ತಿ ನೋಡ್ರಿ. ಅವನ ಹೃದಯದೊಳಗಿದ್ದ ಆಸೆ ಏನು? ನಾನು ದೇವರ ಮೇಲೆ ಕೂರ್ಬೇಕು. ಮನುಷ್ಯನಿಗೆ ಅದೇ ದುರಾಶೆಯನ್ನ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತನೆ ಮಾಡಿದ. ಆಗ ಮನುಷ್ಯರು ದೇವರು ತಿನ್ನಬಾರದು ಎಂದು ಹೇಳಿದ್ದ ಹಣ್ಣನ್ನ ಅವರು ತಿಂದರು. ಹೀಗೆ ದೇವರ ಸನ್ನಿಧಿಯಿಂದ ಅವರು ಹೊರಗೆ ದೊಬ್ಬಲ್ಪಟ್ಟರು. They were pushed away, driven away from the home that God has made for them. ಅವರಿಗೋಸ್ಕರ ದೇವರು ಸೃಷ್ಟಿ ಮಾಡಿದ ಆ ಒಂದು ಪರದೈಸೆಯಿಂದ ಅವರು ಹೊರಗಡೆ ಹಾಕಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ನೋಡ್ರಿ, ದೇವರ ಮನೆಯಾಗಿತ್ತು,
ದೇವರ ಸಹವಾಸ ಸ್ಥಳವಾಗಿತ್ತು ಏದೆನ್. ಆದರೆ ಆ ಏದನಿಂದ ಅವರು ಹೊರಗೆ ಹಾಕಲ್ಪಟ್ಟರು. ಆ ಪಾಪದಲ್ಲಿ ಇವತ್ತು ಜೀವಿಸುವವರಿಗೆ ಶಾಶ್ವತವಾದ ದೇವರ ಮನೆಯೊಳಗಿನಿಂದಲೂ ದೊಬ್ಬಲ್ಪಡುತ್ತಾರೆ. ಓಕೆ, ಪರಲೋಕ ಎಂಬ ದೇವರ ಮನೆ, ಗಾಡ್ ಹ್ಯಾಸ್ ಎ ಹೋಮ್ ಇನ್ ಹೆವೆನ್. ದಟ್ ಈಸ್ ದ ಪರದೇಶ ಆಫ್ ಗಾಡ್. ಈ ಭೂಮಿಯ ಪರದೇಶದಿಂದ ಮನುಷ್ಯರನ್ನು ದೇವರು ದೊಬ್ಬಿ ಹೊರಗೆ ಹಾಕಿದ್ರು. ಆ ಸ್ಥಿತಿಯಲ್ಲಿ ಮನುಷ್ಯರು ಯಾವತ್ತೂ ಇರ್ಬೇಕು, ಯಾವಾಗಲೂ ಇರ್ಬೇಕು ಅಂತ ದೇವರ ಆಸೆ ಪಡ್ತಾ ಇಲ್ಲ. ಇನ್ಸ್ಟೆಡ್ ಆ ಸ್ಥಳದಿಂದ, ಪರದೈಸೆಯಿಂದ, ಏದರಿಂದ ಹೊರಗೆ ಹಾಕಲ್ಪಟ್ಟ ಮನುಷ್ಯನಿಗೋಸ್ಕರ ದೇವರು ಪರಲೋಕದಿಂದ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. God will send his own son from heaven. Though we lost paradise, but still God in his mercy and grace, he sent his son so that we may return to God's home. ನಾವು ಕಳಕೊಂಡ ದೇವರ ಮನೆಗೆ ನಾವು ವಾಪಸ್ ಬರಬೇಕೆಂದು ದೇವರು ತನ್ನ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದಾನೆ. ಒಂದು ವೇಳೆ ನನ್ನನ್ನು ಕೇಳುವ ನಿಮ್ಮಲ್ಲಿ ಒಬ್ಬರಾದರೂ ದೇವರ ಮನೆಗೆ ವಾಪಸ್ ಬರದಿದ್ದರೆ, ಈ ರಾತ್ರಿಯಲ್ಲಿ ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕಾರ ಮಾಡಿಕೊಂಡು ನಂಬಿಕೆಯಿಂದ, ಕರ್ತನಾದ ಯೇಸುವೇ, ಈ ದೇಹ ಎಂಬ ಮನೆಯೊಳಕ್ಕೆ ನಿನ್ನ ನಾನು ಸ್ವೀಕರಿಸುತ್ತೇನೆ, ನನ್ನೊಳಗೆ ಬಾಯಿಂದ ಆಹ್ವಾನಿಸಿಕೊಡ್ತೇನೆ, ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಪಾಪ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನನಗಾಗಿ ಅರ್ಪಿಸಿದರೆಂದು ನಾನು ನಂಬುತ್ತೇನೆ. ನನಗೋಸ್ಕರ ಸುರಿಸಿದ ರಕ್ತದಿಂದ ನನ್ನ ಪಾಪವನ್ನು, ನನ್ನ ಹೃದಯ, ಆತ್ಮವನ್ನು ಶುದ್ಧಿ ಮಾಡಿರಿ ದೇವರೇ. ನನ್ನ ಶರೀರವನ್ನು ನಿನಗೋಸ್ಕರ ಕೊಂಡುಕೋ ಸ್ವಾಮಿ. ನನ್ನ ಶರೀರ ನಿನಗೆ ನಾನು ಸಮರ್ಪಿಸ್ತೇನೆ. ಈ ಆಲಯವು ನಿನಗಾಗಿ ನಾನು ಸಮರ್ಪಿಸ್ತೇನೆ. ಯಾಕಂದ್ರೆ ನಾನು ಕಳ್ಕೊಂಡ ಪರದೇಶೆಯನ್ನು ಮತ್ತೆ ಪರಲೋಕ ಎಂಬ ಶಾಶ್ವತ ಪರದೇಶದಲ್ಲಿ ನಾನಿರಬೇಕು. ಅದಕ್ಕೋಸ್ಕರ ಸ್ವಾಮಿ ಎಂದು ನಾವು ಪ್ರಾರ್ಥಿಸೋದಾದ್ರೆ, ಹಾಲೆಲೂಯ, ಸ್ವಾಮಿ ನಮ್ಮನ್ನು ಈ ರಾತ್ರಿಯಲ್ಲಿ ಕೂಡ ಸೇರಿಸೋನಾಗಿದ್ದಾನೆ. ಸೊ ಸೈತಾನನು ಅವನು ಕೊಲೆ ಮಾಡಕ್ಕೆ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ. ಆಗ್ಲಿ ನಾನು ಹೇಳಿದಾಗ ಅವನು ಕಳ್ಳನಾಗಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಅವನು ಸೊಕ್ಕಿನ ಎಲ್ಲ ಜನರಿಗೂ ಅಥವಾ ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಸೃಷ್ಟಿಗಳಿಗೂ ಅವನು ಯಜಮಾನನಾಗಿದ್ದಾನೆ, ಅವನು ರಾಜನಾಗಿದ್ದಾನೆ. ಓಕೆ, ಆದ ಕಾರಣವೇ ಅವನು ದೊಬ್ಬಲ್ಪಟ್ಟನು. ಸೊಕ್ಕಿನಿಂದ, ಗರ್ವದಿಂದ, ಗರ್ವದ ಕಾರಣ, ಹೆಮ್ಮೆಯಿಂದ ದೋಪು ಅಂತ ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿಗಳಲ್ಲಿ. ಸೊ ವಿ ಆಸ್ ಗಾಡ್ಸ್ ಪೀಪಲ್, ದೇವರ ಸೇವಕರಾದ ನಾವು, ದೇವರ ಮಕ್ಕಳಾದ ನಾವು, ದೇವರ ಜನರಾದ ನಾವು, ನಮ್ಮಲ್ಲಿ ಯಾವ ಕಾರಣಕ್ಕೂ ಸೊಕ್ಕು ಇರಬಾರದು, ಅಹಂಕಾರ ಇರಬಾರದು, ಹೆಮ್ಮೆ ಇರಬಾರದು, ನಾವು ದೊಬ್ಬಲ್ಪಡಬಾರದು. ಬದಲಾಗಿ ದೇವರಿಗೆ ಸೇರಿಸಲ್ಪಡಬೇಕು. ಹಾಲೆಲೂಯ. 24ನೇದಾಗಿ ಅವನ ಹೆಸರು, ಇನ್ನೊಂದು ನಾವು ಹೆಸರು ನಾವು ನೋಡುತ್ತೇವೆ. 27ನೇ ಅಧ್ಯಾಯ ಯೆಶಾಯನ ಪುಸ್ತಕ, ಅದರಲ್ಲಿ 1ನೇ ವಚನದಲ್ಲಿ ಲೆವಿಯಾಥಾನ್ ಎಂಬುದಾಗಿ ಇದೆ. ಲೆವಿಯಾಥಾನ್ ದ ಫ್ಲೀಯಿಂಗ್ ಸರ್ಪೆಂಟ್. ಈ ವಚನ ನೀವು ಗಮನಿಸಿದ್ದೀರಾ? ನೋಡ್ರಿ, ಅಲ್ಲಿ ಬರೆದದ್ದೇ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ ಎರಡು ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ಘಟ್ಟ ಸರ್ಪವನ್ನು ಕೊಂದು ಹಾಕುವನು. ನೋಡ್ರಿ, ಇಲ್ಲಿಯೇ ಅವನ ಹೆಸರು 3 ರೀತಿಯಲ್ಲಿ ಹೇಳಲಾಗಿದೆ. ನೋಡ್ರಿ, ಸೈತಾನನಿಗೆ ಇರುವಂತ 3-4 ಹೆಸರುಗಳು ಇಲ್ಲೇ ನಾವು ನೋಡುತ್ತೇವೆ. ಓಕೆ, ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ನೋಡ್ರಿ, ವೇಗವಾಗಿ ಓಡುವ ಸರ್ಪ, ಹೆಬ್ಬಾವು, ಡೊಂಕಾಗಿ ಹರಿಯುವ ಸರ್ಪ. ಸರ್ಪದ ನಿಜವಾದ ಗುಣವೇ ಡೊಂಕು. ಸರ್ಪ ಅಂತ ಬರಿಬೇಕಾದ್ರೆ, ಬರೆಯಬೇಕಾದ್ರೆ ಎಷ್ಟು ಕಷ್ಟ ಅಲ್ವಾ? ಕನ್ನಡದಲ್ಲಿ ಸಾ ಎಂಬ ಅಕ್ಷರ ಬರಿಬೇಕಾದ್ರೆ ನೋಡ್ರಿ, ಸರ್ಪದ ಹಾಗೆನೇ ನಾವು ಬರೆಯೋದಲ್ವಾ? ಇಂಗ್ಲಿಷ್ ನಲ್ಲಿ ಬರೋದು ನೋಡ್ರಿ. ಓಕೆ, ಕನ್ನಡದಲ್ಲಿ ಅಲ್ಲ, ಅದು ಇಂಗ್ಲಿಷ್ ನಲ್ಲಿ ಬರೋದು ನೋಡ್ರಿ, ಎಸ್ ಅಲ್ವಾ? ಸರ್ಪ, ಸ್ನೇಕ್. ಸರ್ಪ ಅಂತ ಬರೆಯುವಾಗ ನಾವು ಮೊದಲನೇ ಅಕ್ಷರ ಯಾವ ಉಪಯೋಗಿಸ್ತೀವಿ? ಎಸ್ ಅಲ್ವಾ? ವೆನ್ ವಿ ರೈಟ್ ಸರ್ಪೆಂಟ್, ವೆನ್ ಯು ರೈಟ್ ಸ್ನೇಕ್ ಇನ್ ಇಂಗ್ಲಿಷ್,
We use the English letter S. Is not the way of the serpent. ಸರ್ಪ ಚಲಿಸುವಂತ ಅವನ ಮಾರ್ಗ ತೋರಿಸುವಂತದಲ್ವಾ ಯೇಸು? ಸರ್ಪ ಯಾವತ್ತಾದ್ರೂ ನೆಟ್ಟಗೆ ನಡೆಯೋದು ನೋಡಿದ್ದೀರಾ? Okay. Have you ever seen any snake walking straight? Have you seen? ಸರ್ಪವು ಯಾವುದಾದ್ರೂ ಒಂದು ಹಾವು ನೆಟ್ಟಗೆ ಚಲಿಸುವುದು ನೋಡಿದ್ದೀರಾ? You cannot see. No. No snakes will go straight line. It always, moves the curve line. ಯಾವ ಸೈತಾನ ಯಾವ ಸರ್ಪವು ನೆಟ್ಟಗೆ ಚಲಿಸುವುದಿಲ್ಲ, ಡೊಂಕಾಗಿ ಚಲಿಸುತ್ತದೆ. ಈ ವಾಕ್ಯವು ಅದೇ ಹೇಳುತ್ತದೆ ನೋಡ್ರಿ. ದೇವರ ವಚನ ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಸೈತಾನ ಹೆಸರುಗಳು ನೋಡ್ರಿ: ಓಡುವ ಸರ್ಪ, ಸರ್ಪ, ಹರಿಯುವ ಸರ್ಪ, ಹೆಬ್ಬಾವು, ಲೆವ್ಯಾಥಾನ್. ಲೆವ್ಯಾಥಾನ್ ಎಂಬುದಾಗಿ ಬರ್ತದೆ. ಲೆವ್ಯಾಥಾನ್ ಅಂದ್ರೆ ಸಮುದ್ರದ ಅತಿ ದೊಡ್ಡ ಪ್ರಾಣಿಗೆ ಸಾಧಾರಣವಾಗಿ ಕರೆಯುವಂತ ಹೆಸರು ಲೆವ್ಯಾಥಾನ್ ಅಂತ. ಎಲ್ಲವನ್ನು ನೋಡಿಕೊಳ್ಳುವಷ್ಟು ದೊಡ್ಡದು. ಈಗ ಶರೀರದ ಅದರ ಶರೀರದ ಗಾತ್ರವನ್ನು ಮಾತ್ರ ಯೋಚನೆ ಮಾಡ್ಬಿಟ್ರಿ, ಇಡೀ ಜಗವನ್ನೇ ಸೈತಾನ ನುಂಗಿ ಬಿಡ್ತಿಲ್ವಾ? ಯೋಚನೆ ಮಾಡ್ಲಿ. ಓಕೆ, ಸೊ Leviathan means it can swallow every creature very easily. This is not just talking about his body size, but think about Satan himself. He has swallowed up the whole world. ಇಡೀ ಲೋಕವನ್ನ ಸೈತಾನನು ತನ್ನ ವಶಕ್ಕೆ, ತನ್ನ ಒಳಗೆ ಹಾಕೊಂಡಿದ್ದಾನೆ. ಅದಕ್ಕೆ ಪೌಲ ಹೇಳುತ್ತಾನೆ, ಇಡೀ ಲೋಕವು ಸೈತಾನನ ಅಧೀನದಲ್ಲಿ ಇದೆ. ಹಲ್ಲೆಲೂಯ. ಇಡೀ ಲೋಕವು, ಈ ಪ್ರಪಂಚದ ದೇವರು ಪೈತನ ಹೇಳುತ್ತಾನೆ, ಯೋಹಾನ್ ಹೇಳುತ್ತಾನೆ, ಕರ್ತನಾದ ಯೇಸು ಸ್ವಾಮಿ ಹೇಳುತ್ತಾನೆ, ಅಪೊಸ್ತಲರು ಹೇಳುತ್ತಾರೆ ಸೈತಾನ ಕುರಿತಾಗಿ. ಪ್ರಕಟಣೆಯಲ್ಲಿ ನಾವು ನೋಡುತ್ತೇವೆ, ಲೋಕವನ್ನೆಲ್ಲ ಮರಳುಗೊಳಿಸುವ ಹಳೆಯ ಸರ್ಪ. ಇವೆಲ್ಲ ನಾನು ಆಗ್ಲೇ ಹೇಳಿದ್ದೀನಿ. ಸೊ ಹೆಸರು, ಸೈತಾನನ ಹೆಸರುಗಳು ನಾವು ನೋಡ್ತಾ ಇದ್ದೇವೆ. ಈಗ ನಾವು ನೋಡ್ತಾ ಇರುವುದು 25ನೆಯ ಹೆಸರು ಹೆಬ್ಬಾವು. ಲೆವಿಯಾಥಾನ್ ಮಾತ್ರವಲ್ಲ, ಹೆಬ್ಬಾವು, ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಘಟ ಸರ್ಪ, ಲೆವಿಯಾಥಾನನು, ಹೆಬ್ಬಾವು. ಹೆಬ್ಬಾವು ನೋಡ್ರಿ, ಎಷ್ಟು ಬಲಿಷ್ಠವಾದ ಪ್ರಾಣಿಯನ್ನು ಕೂಡ ನಿಮಿಷದೊಳಗೆ ಅದರ ಮೂಳೆ ಎಲ್ಲ ಮುರಿದು ಅದನ್ನ ಸುತ್ತಿಕೊಂಡಾಗ ಅದು ಎಷ್ಟು ಬೇಗನೆ ಆ ಪ್ರಾಣಿಯನ್ನು ಸಾಯಿಸುತ್ತದೆ. ಆಮೇಲೆ ನಿಧಾನವಾಗಿ ನುಂಗಿ ಬಿಡುತ್ತೆ. ಪೈಥನ್ಸ್, anaconda, all these big snakes, they can eat any big, even 10 times or 20 times bigger body of this snake. ಸರ್ಪದ ಜಾತಿ ಅಥವಾ ಹಾವಿನ ಜಾತಿಗೆ ಸೇರಿದಂತ ಒಂದೊಂದು ಹಾವನ್ನ ನೀವು ಗಮನಿಸಿ ನೋಡ್ರಿ, ಎಷ್ಟೊಂದು ಬೇಗವಾಗಿ ಅದು ಮನುಷ್ಯರನ್ನು, ಬೇರೆ ಪ್ರಾಣಿಗಳನ್ನು ತನ್ನ ವಶದಲ್ಲಿ ಅಥವಾ ತನ್ನ ಹೊಟ್ಟೆಗೆ ಅದು ಸೇರಿಸಿಕೊಳ್ಳುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಸೈತಾನನು ಹಾಗೆಯೇ. ಸೈತಾನನು ಮೊದಲು ಹಾರಾಡುವಂತ ಪ್ರಾಣಿಯಾಗಿತ್ತು ಎಂಬುದಾಗಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಯೋಬನು ಕೂಡ ಹೇಳುತ್ತಾನೆ, Satan was a flying animal. ಆದಿಕಾಂಡ ಪುಸ್ತಕ ನೋಡ್ರಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡುವಾಗ 3:14ನೇ ವಚನ ಆದಿಕಾಂಡ, ಅಲ್ಲಿ ನಾವು ನೋಡುವಾಗ ಸೈತಾನನು ಹರಿದಾಡುವಂತ ಒಂದು ಪ್ರಾಣಿ ಆಗಿರಲಿಲ್ಲ. ಮುಗಿತಾ ಬಂದಿದೆ. 14ನೇ ವಚನದಲ್ಲಿ ನಾವು ನೋಡುವಾಗ,
ಸರ್ಪವು ನನ್ನನ್ನು ಈಗ 14ನೇ ವರ್ಷದಲ್ಲಿ ಯೆಹೋವ ದೇವರು ಸರ್ಪಕ್ಕೆ ಶಾಪ ಕೊಡುವಾಗ ನೋಡ್ರಿ, ದೇವರು ಹೇಳ್ತಾನೆ, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುತ್ತಿ. ಅವನು ಶಾಪ ಪಡೆಯೋದಕ್ಕೆ ಮುಂಚೆ ಮಣ್ಣು ತಿನ್ನುತ್ತಿರ್ಲಿಲ್ಲ ಅಂತ ಅರ್ಥ. ನೀವು ಇದನ್ನ ಗಮನಿಸಿದ್ದೀರಾ? ಮೊದಲು ಸೈತಾನಿಗೆ ದೇವರು ಶಾಪ ಮಾಡೋದಕ್ಕೆ ಮೊದಲು ಅವನು ಮಣ್ಣು ತಿನ್ನುತ್ತಿರ್ಲಿಲ್ಲ. ಬಹುಶಃ ಅವನು ಎಲ್ಲ ತಿನ್ನುತ್ತಾ ಇದ್ದನೋ ಏನೋ ಗೊತ್ತಿಲ್ಲ. ಅವನ ಆಹಾರ ಏನೆಂಬುದಾಗಿ ಇಲ್ಲಿ ಬಂದಿರಲಿಲ್ಲ. ಅವನು ಸರ್ಪ ಎಂಬುದಾಗಿ ಅವರ ಸರ್ಪದ ಒಳಗಡೆ ಅವನು ಸೇರಿಕೊಂಡು ಆದಾಮಗಳನ್ನು ಮೋಸಗೊಳಿಸಿ ದೇವರ ಶಾಪಕ್ಕೆ ಒಳಗಾದ ನಂತರವಷ್ಟೇ ಅವನು ಮಣ್ಣು ತಿನ್ನುವಂತ ಪ್ರಾಣಿಯಾದ. ಅದಕ್ಕೆ ಮುಂಚೆ ಮಣ್ಣು ತಿನ್ನುತ್ತಿರಲಿಲ್ಲ ಸತ್ಯವಾಗಿ. ಓಕೆ, ಸೊ ಅವನು ಹೊಟ್ಟೆಯಿಂದ ಹರಿದಾಡುತ್ತಿರ್ಲಿಲ್ಲ. He was not moving on his stomach, but only after the curse he began to move on his belly. Before that he was a flying animal. He could fly. ಅವನು ಎಷ್ಟು ದೂರ ಬೇಕಾದ್ರೂ ಹಾರಾಡುವಂತ ಒಂದು ಪಕ್ಷಿಯ ಹಾಗೆ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ನೀವು ಹಳೆಯ ಚಿತ್ರಗಳನ್ನು ನೋಡಿರುವುದಾದ್ರೆ, ಡ್ರ್ಯಾಗನ್ ಅಥವಾ ಘಟ್ಟ ಸರ್ಪನ ಚಿತ್ರ ನೀವು ನೋಡಿರುವುದಾದ್ರೆ, ಚೀನಾ ದೇಶದವರು ಬಹಳವಾಗಿ ಆರಾಧಿಸುವಂತ ಅವರ ದೇವತೆಯಾಗಿದೆ ಘಟ್ಟ ಸರ್ಪನು. ಅದಕ್ಕೆ ರೆಕ್ಕೆಗಳಿವೆ. ಸೊ ಬೈಬಲ್ ಹೇಳುವಂತ ಘಟ್ಟ ಸರ್ಪನು ಮಣ್ಣು ತಿನ್ನುವಂತ ಒಂದು ಸರ್ಪವಾಗಿರ್ಲಿಲ್ಲ ಮೊದಲು. ಅದು ಸರ್ಪ ಎಂಬ ಪ್ರಾಣಿಯೇ ಆಗಿರಲಿಲ್ಲ. ಸೈತಾನ್ ಕೂಡ ಆ ರೀತಿಯಾದ ಒಬ್ಬ ವ್ಯಕ್ತಿಯಲ್ಲ, ಮಣ್ಣು ತಿನ್ನುವನಲ್ಲ ಸೈತಾನ್. ಸರಿ, ಈಗ ಅದೆಲ್ಲ ನನಗೆ ವಿವರಿಸೋದಕ್ಕೆ ವಾಕ್ಯ ತೆಗೆದುಕೊಂಡು ತೋರಿಸಕ್ಕೆ ಸಮಯ ಇಲ್ಲ. ಇಲ್ಲಿ ಆದಿಕಾಂಡ ಪುಸ್ತಕ 3:14 ಸ್ಪಷ್ಟವಾಗಿ ದೇವರು ಹೇಳ್ತಾರೆ ನೋಡ್ರಿ. ಈಗ ಲೂಕನ ಸುವಾರ್ತೆ 10ನೇ ಅಧ್ಯಾಯ ನೋಡ್ರಿ. ನಾನು ಈ ವಾಕ್ಯವನ್ನ ತೋರಿಸಿ ಇಂದಿನ ಅಧ್ಯಯನವನ್ನ ಮುಗಿಸ್ತೇನೆ. ಲೂಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದಂತ ಮಾತು ನೋಡ್ರಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯ, ಲೂಕ್ಸ್ ಚಾಪ್ಟರ್ 10. ಓಕೆ, ತೆಗೆದರ ನಿಮ್ಮ ಬೈಬಲ್ ನಲ್ಲಿ 10ನೇ ಅಧ್ಯಾಯ ನೋಡ್ರಿ, 17 ಮತ್ತು 18ನೇ ವಚನ, verse 17 and 18. Luke's gospel. This is the verse that Jesus himself has said. This is a revelation that God has given to his children. ನೋಡ್ರಿ, ಈ ವಾಕ್ಯದಲ್ಲಿ ಏನು ಹೇಳಿದ್ದಾನೆ ಸ್ವಾಮಿ 17 ಮತ್ತು 18ನೇ ವಚನದಲ್ಲಿ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಹೇಳಿ ನಮಗೆ ಅಧೀನವಾಗುತ್ತದೆ ಅಂದರು. 18ನೇ ವಚನ, verse 18. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡ್ರಿ, ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಯಾರು? ಸೈತಾನನು ಮೊದಲು ಆಕಾಶ ಮಂಡಲಗಳ ಅಧಿಕಾರಿಯಾಗಿದ್ದಷ್ಟೇ ಅಲ್ಲದೆ ಭೂಮಿಗೂ ಭೂಮಂಡಲಕ್ಕೂ ಅಧಿಕಾರಿಯಾಗಿದ್ದಾನೆ. ಇದಕ್ಕೆ ಬೇರೆ ಬೇರೆ ವಾಕ್ಯ ಭಾಗಗಳಿವೆ. ಯೆರೆಮೀಯನ ಪುಸ್ತಕದಲ್ಲಿ ಇದೆ, ಯೋಬನ ಪುಸ್ತಕದಲ್ಲಿ ಇದೆ, ಎಜೆಕೀಯನ ಪುಸ್ತಕದಲ್ಲಿ ಇದೆ, ಯೆಶಾಯನ ಪುಸ್ತಕದಲ್ಲಿ ಇದೆ. ಸೊ ಸತ್ಯವೇದ ಅನೇಕ ಕಡೆಗಳಲ್ಲಿ ನಾವು ನೋಡುವಾಗ ಸೈತಾನನು ಅವನು ದೊಡ್ಡ ಅಧಿಕಾರಿಯಾಗಿದ್ದ. ಆ ಪರಲೋಕದೊಳಗೆ ಯಾವಾಗಲೂ ಪ್ರವೇಶ ಇದ್ದಂತ ವ್ಯಕ್ತಿ ಅವನು. ಯೋಬನ ಪುಸ್ತಕದಲ್ಲಿ ಯೋಬನು ಹೇಳುತ್ತಾನೆ, ಅವನು ಯಾವಾಗಲೂ ಸ್ವತಂತ್ರವಾಗಿ ದೇವರ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವ, ದೇವರ ಸಿಂಹಾಸನ ಮುಂದೆ ನಿಲ್ಲುವಂತ ಅಧಿಕಾರವಿತ್ತು. ಆದರೆ ಅವನು ಯಾವಾಗ ಗರ್ವದಿಂದ ಅಹಂಕಾರದಿಂದ ದೇವರ ಸಿಂಹಾಸನದ ಮೇಲೆ ನನ್ನ ಸಿಂಹಾಸನ ಸ್ಥಾಪನೆ ಮಾಡಬೇಕು ಅಂತ ಅಂದುಕೊಂಡನು ಮನಸ್ಸಿನಲ್ಲಿ, ಹೇಳಲಿಲ್ಲ, ಅಂದುಕೊಂಡದಷ್ಟೇ. ಸೊ ಅಂದುಕೊಂಡರೂ ಕೂಡ ಅಂತರಿಂದ್ರಿಯಗಳನ್ನ ತಿಳಿದುಕೊಂಡ ದೇವರಿಗೆ ನಮ್ಮ ಆಲೋಚನೆ ಗೊತ್ತು, ಆಯ್ತಾ? ಅದಕ್ಕೆ ಹುಷಾರ್.
ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು, ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ತಕ್ಷಣ ಅವನನ್ನು ಪರಲೋಕದಿಂದ ದೇವರು ಹೊಡೆದು ದೊಪ್ಪಿದನು ಮಧ್ಯಾಕಾಶಕ್ಕೆ. ಅವನು ಭೂಮಿ ಮೇಲೆ ಅಧಿಕಾರಿಯಾಗಿದ್ದ, ಭೂಮಿ ಅಧಿಕಾರ ತೆಗೆದುಬಿಟ್ಟ. ಆಮೇಲೆ ಮಧ್ಯಾಕಾಶದಲ್ಲಿ ತೇಲಾಡುವನಾದ. ಅವನು ಮಾತ್ರವಲ್ಲ, ಅವನ ಎಲ್ಲ ಕಿಂಕರಗಳು, ಹಲ್ಲೆಲೂಯ, ಅವನ ಸಮಸ್ತ ಕಿಂಕರರು, ಅವನ ಸಮಸ್ತ ಜೊತೆ ದೂತರುಗಳು ಕೂಡ, ಅವನ ಮನಸ್ಸಿದ್ದಂತ ಎಲ್ಲರೂ ಕೂಡ ಇವತ್ತು ಆಕಾಶ ಮಂಡಲವನ್ನ ಆವರಿಸಿರುವಂತ ದುರ್ಮಾರ್ಗ ಶಕ್ತಿಗಳು, ದುಷ್ಟ ಸೇನೆಯು ಎಂಬುದಾಗಿ ಇದೇ ಪೌಲನು ಎಫೆಸದ ಪತ್ರದಲ್ಲಿ ಬರೆದಿದೆ 6ನೇ ಅಧ್ಯಾಯದಲ್ಲಿ. ಅಲ್ಲಿ ಬರುವಾಗ ಅದನ್ನ ನಾನು ಸ್ವಲ್ಪ ವಿಶಾಲವಾಗಿ ನಾವು ನೋಡೋಣ. ಸೊ ಅಲ್ಲಿಗೆ ನಾನು ಬಿಟ್ಟು ಬಿಡ್ತೇನೆ. ಸೊ ಸೈತಾನನು ಭೂಮಿಗೆ ಅಧಿಕಾರಿಯಾಗಿದ್ದ, ಆದರೆ ಭೂಮಿಯಿಂದ ಪರಲೋಕಕ್ಕೆ ಯಾವಾಗಲೂ ಹೋಗ್ತಾ ಇದ್ದ ಸಲೀಸಾಗಿ. ಆದರೆ ಆವಾಗ ಅವನು ದೇವರ ಸಿಂಹಾಸನವನ್ನು ಅಲುಗಾಡಿಸಬೇಕು, ಅದರ ಮೇಲೆ ನನ್ನ ಸಿಂಹಾಸನವನ್ನು ಸ್ಥಾಪಿಸಬೇಕು ಅಂತ ಅಂದ್ಕೊಂಡನು. ಆಗ ಅವನ ಭವಿಷ್ಯವೆಲ್ಲ ಹಾಳಾಯಿತು, ಅಧಿಕಾರವೆಲ್ಲ ಹೋಯಿತು, ಅವನ ಸೌಂದರ್ಯವೆಲ್ಲ ಹೋಯಿತು. ಅಷ್ಟೇ ಮಾತ್ರವಲ್ಲ, ಅವನು ಇವತ್ತು ದೇವರಿಗೂ ಮನುಷ್ಯರಿಗೂ ಕಡು ಶತ್ರುವಾಗಿದ್ದಾನೆ, ವೈರಿಯಾಗಿದ್ದಾನೆ. ಆದ ಕಾರಣ ಸೈತಾನ ನಾವು ಎದುರಿಸಿ ನಿಲ್ಬೇಕು. ಅವನನ್ನು ಎದುರಿಸಿ ನಿಲ್ಲೋದಕ್ಕೂ ಮುಂಚೆ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಬೇಕು. ಆಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯ. ಅವನ ಮೇಲೆ ಅಧಿಕಾರ, ಎಲ್ಲ ಅಧಿಕಾರವು ನಮಗೆ ದೇವರು ಕೊಟ್ಟಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಮಸ್ತ ಅಧಿಕಾರವು I have given you authority over heaven and earth. All authority has been given unto you. ಸ್ವಾಮಿ ಹೇಳಿದ್ದಾನೆ. ಆದ ಕಾರಣ ಸ್ವಾಮಿ ನಮಗೆ ಕೊಟ್ಟಂತ ವಾಗ್ದಾನವನ್ನು, ಅಧಿಕಾರವನ್ನು ಅನುಭವಿಸಿ ಉಪಯೋಗಿಸಿ ನಮ್ಮ ಆತ್ಮೀಕ ವೈರಿಯಾದ ಸೈತಾನನ್ನು ಜಯಿಸಿ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕೆ ದೇವರು ತಾನೇ ನಮಗೆಲ್ಲರಿಗೂ ಸಹಾಯ ಮಾಡಲಿ ಎಂಬ ಮಾತಿನೊಂದಿಗೆ ಇಂದಿನ ಅಧ್ಯಯನವನ್ನು ಮುಕ್ತಾಯಗೊಳಿಸ್ತೇನೆ. ಸೈತಾನ 25 ಹೆಸರುಗಳು ನಾನು ಈಗಾಗಲೇ ಹೇಳಿದ್ದೇನೆ. ಇವೆಲ್ಲವೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಟ್ಸ್ ನಲ್ಲಿ ಕೂಡ ನೀವು ನೋಡಬಹುದು. ಖಂಡಿತವಾಗಿ ಅದನ್ನು ತಿರ್ಗಾ ನೀವು ಓದಿರಿ, ತಿರ್ಗಾ ನೀವು ಕೇಳಿರಿ. ಒಂದು ವೇಳೆ ಯಾವುದಾದ್ರೂ ನೀವು ಮಿಸ್ ಮಾಡಿಕೊಂಡಿರುವುದಾದ್ರೆ ನಮ್ಮ ಆ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಈ ಎಲ್ಲ ವಿಷಯಗಳನ್ನ ಮತ್ತೆ ನೀವು ಅಧ್ಯಯನ ಮಾಡಿಕೊಳ್ಳಬಹುದು. ದೇವರು ತಾನೇ ಜಯಶಾಲಿಗಳಾಗಿ ಸೈತಾನ ಮೇಲೆ ಜಯವುಳ್ಳವರಾಗಿ ಅನುದಿನ ಜೀವಿಸುವುದಕ್ಕೆ ಆತನ ಮೂಲಕ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಕರ್ತನಾದ ಯೇಸುವೇ, ಈ ಸಂಜೆಯಲ್ಲಿ ನಮಗೆ ಕೊಟ್ಟ ವಿಶೇಷವಾದ ಅಧ್ಯಯನ ಸಮಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ವಿಶೇಷವಾಗಿ ಇವತ್ತು ಆಶೀರ್ವದಿಸಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿರುವುದಕ್ಕಾಗಿ ಸ್ತೋತ್ರ. ಈ ಬೆಳಕಿನಲ್ಲಿ ನಾವು ಮುಗ್ಗರಿಸಿ ಬೀಳದೆ ಮುಂದೆ ಸಾಗಿ ಆತ್ಮನ ಮೂಲಕ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ಸಹೋದರ ಸಹೋದರಿಯರು, ಘನ ಸೇವಕರಿಗೂ ನಿನಗೆ ಸೇವಕರಿಗಾಗಿಯೂ ಸ್ತೋತ್ರ ಮಾಡುತ್ತೇವೆ. ಅವರನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅವರ ಸೇವೆಗಳನ್ನು ಆಶೀರ್ವದಿಸು, ಅವರ ಜೀವಿತಗಳನ್ನು ಆಶೀರ್ವದಿಸು. ಜಯಶಾಲಿಗಳಾಗಿ ಮುಂದೆ ಸಾಗುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿ ಪುನಃ ನಾವು ಭೇಟಿಯಾಗುವವರೆಗೆ ನಿನ್ನ ಕೃಪೆಯಲ್ಲಿ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಅತಿ ವಿನಯದಿಂದ ಬೇಡುತ್ತೇನೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್.